ಯಾಕಿಂತ ಕಷ್ಟ ಮಹೇಶ್ವರ? ನಮ್ಮ ಸಮುದ್ರಕ್ಕೆ ಯಾಕಿಂತ ಕಷ್ಟ? ಆ ಶಿವಪ್ಪ ಯಾಕೆ ಸುಮ್ಮನಿದ್ದಾನೆ? ನಮಗೆ ಯಾಕೆ ಸಹಾಯ ಮಾಡ್ತಿಲ್ಲ ಅವನು? ಅವನೇ ಬಂದು ಸಹಾಯ ಮಾಡುವಂಥ ಕಷ್ಟ ಇದಲ್ಲ ಅನ್ಸುತ್ತೆ. ಏನ್ ಹೇಳ್ತಿದ್ದೀರ ಮಹೇಶ್ವರ? ಇದು ಕಷ್ಟ ಅಲ್ವಾ? ಸಮುದ್ರದ ನೀರು ಹಾಳಾಗಿದೆ, ಎಷ್ಟೋ ಸಮುದ್ರದ ಜೀವಗಳ ಜೀವನಾಶ ಆಗಿದೆ. ನೀನನ್ನೇ ನಂಬ್ಕೊಂಡು ಬದುಕ್ತಿರೋ ನಮ್ಮ ಹಳ್ಳಿ ಜನಕ್ಕೆ ಈಗ ಈ ಕಡೆ ತಲೆ ಇಟ್ಟು ಮಲ್ಗಕ್ಕೂ ಹೆದರ್ಕೋತಿದ್ದಾರೆ. ಇದು ಕಷ್ಟ ಅಲ್ಲ ಅಂದ್ರೆ ಇನ್ಯಾವುದು ಮಹೇಶ್ವರ? ಪ್ರತಿ ಕಷ್ಟಕ್ಕೂ ನಿನ್ನ ಶಿವಪ್ಪನೇ ಬಂದು ಸಹಾಯ ಮಾಡಲಿ ಅಂತ ಕಾಯ್ತೀಯ ಅಮ್ಮ? ಅದಕ್ಕೂ ಮೊದಲು ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಬೇಕು ಅಂತ ಯೋಚನೆನೂ ಮಾಡಲ್ವಾ? ಹಾಗನ್ಸುತ್ತೆ ಮಹೇಶ್ವರ. ಆದ್ರೆ ಅಲ್ಲಿರೋದು ಯಾವುದೋ ದುಷ್ಟಶಕ್ತಿ, ಅದ್ರ ವಿರುದ್ಧ ಹೋರಾಡೋ ಶಕ್ತಿ ನಮ್ಮಲ್ಲಿ ಒಬ್ರಿಗೂ ಇಲ್ಲ. ಒಬ್ರಿಗಿಲ್ದೇ ಇರಬಹುದು, ಆದರೆ ಎಲ್ಲರೂ ಒಟ್ಟಾದಾಗಲೂ ಇಲ್ಲ ಅಂತೀಯ. ಏನು ಯೋಚನೆ ಮಾಡ್ತಾ ಇದೀಯ ಅಂಬ? ಒಗ್ಗಟ್ಟಲ್ಲಿರೋ ಬಲನ ನಾನು ಹೇಗ್ ಮರ್ತೆ ಅಂತ ಯೋಚಿಸ್ತಾ ಇದ್ದೀನಿ ಮಹೇಶ್ವರ. ಹೆದ್ರಿರೋನ್ ಮೇಲೆ ಹಗ್ಗ ಬಿದ್ರು ಹಾವು ಅನ್ಕೊಂತಾನೆ. ನಾನು ಈಗ ಅದೇ ತಪ್ಪು ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಹೋಗಿ ಶಿವಪ್ಪಂಗ್ ಬೈದೆ. ಪ್ರಯತ್ನ ಮಾಡೋ ಮನ್ಸಿರೋರ್ಗ್ ಮಾತ್ರ ದೇವ್ರು ಸಹಾಯ ಮಾಡೋದು ಅನ್ನೋದನ್ನ ನಾನು ಮರ್ತೆ. ಅಮ್ಮನೇ ಬಂದು ಎತ್ಕೊಳ್ಳಿ ಅಂತ ಕಾಯೋ ಮಗು ನಡೆಯೋದನ್ನೇ ಕಲಿಯಲ್ಲ. ಖಡ್ಗ ಕೈಯಲ್ಲಿದ್ರು ಅದನ್ನ ಹೇಗ್ ಬಳಸೋದು ಅಂತ ಗೊತ್ತಿಲ್ದಿರೋ ವ್ಯಕ್ತಿ ಶತ್ರು ಮುಂದೆ ಸೋಲ್ತಾನೆ. ಆಗ ನನ್ಗೆ ಯಾಕೆ ಸಹಾಯ ಮಾಡಿಲ್ಲ ಅಂತ ದೇವ್ರಿಗೆ ಬೈದ್ರೆ ಅವನ್ ದಟ್ಟನನ್ನ ನೋಡಿ ದೇವ್ರೇ ನಗ್ತಾನೇನೋ ಅಲ್ವಾ? ಸರಿಯಾದ ದಾರಿಯಲ್ಲಿ ಯೋಚನೆ ಮಾಡಿದ್ಯಾ ಅಂಬ? ಮುಂದೆ ಎಲ್ಲಿ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಕೆಲಸ ನೀನು ಮಾಡು, ನಿನ್ನ ಜೊತೆ ನಾನಿರ್ತೀನಿ. ನಾನು ಹಳ್ಳಿಯವ್ರನ್ನೆಲ್ಲ ಒಗ್ಗೂಡಿಸ್ತೀನಿ. ಎಲ್ರೂ ಸೇರಿ ಈ ಸಮಸ್ಯೆನ ಹೇಗ್ ಬಗೆಹರಿಸೋದು ಅಂತ ಯೋಚನೆ ಮಾಡ್ತೀವಿ. ಅದ್ ಯಾವ್ದೋ ತಿಮಿಂಗ್ಲ ನಮ್ ಜೀವನನ ಬಲಿ ತಗೊಳ್ಳೋದಕ್ಕೆ ನಾನಂತೂ ಬಿಡಲ್ಲ.